Hi, hello, dear students. Welcome to my English class. Thank you for the watchers. Thank you for the subscribers. Thank you for the likers. Thank you for the supporters. Thank you for the people who likes and watch the YouTube videos. Dear students, in the last video, you could understand about the 8 parts of speech. Those are like noun, pronoun, adjective, verb, adverb, preposition, conjunction, and interjection. Dear students, let's we go to study about the all parts of speech, their meaning with their examples. Dear students, come with me first to go near noun. Dear students, here is given noun. It is noun. Noun is one of the parts of speech. Dear students, it is noun. Noun is a word. It tells a name of a person, place, thing, idea, quality, state, situation, and condition. Dear students, ನಾಮಪದ ನೌನ್ ಇದು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಶಬ್ದದ ವಿಧವಾಗಿದ್ದು. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಇಸ್ ಗಿವನ್ ಕನ್ನಡ ಮೀನಿಂಗ್. ನಾಮಪದ ಇದು ಒಂದು ಶಬ್ದವಾಗಿದ್ದು ಇದು ವ್ಯಕ್ತಿ, ವಸ್ತು, ವಿಷಯ, ಕಲ್ಪನೆ, ಗುಣ, ಸ್ಥಿತಿ, ಸಂದರ್ಭ ಮತ್ತು ಪರಿಸ್ಥಿತಿಯನ್ನು ಸೂಚಿಸುವ ಹೆಸರುಗಳನ್ನು ಹೇಳುತ್ತದೆ. Dear students, let's we go to statement in English of noun. Dear students, noun is a word. Noun ಇದೊಂದು ಶಬ್ದವಾಗಿದ್ದು, noun is a word, ಇದೊಂದು ಶಬ್ದವಾಗಿದ್ದು it tells, ಅದು ಹೇಳುತ್ತದೆ. ಅದು ಅಂದ್ರೆ ಯಾವುದಪ್ಪ ಅಂದ್ರೆ noun. Noun tells. What does noun tell? What does noun tell? Noun ಏನು ಹೇಳ್ತದಪ್ಪ ಅಂದ್ರೆ it tells a name of a person. Noun tells a name of a person. Noun ಏನು ಹೇಳ್ತದಪ್ಪ ಅಂದ್ರೆ what does noun word tell us? Noun word tells us that a name of a person. ಒಬ್ಬ ವ್ಯಕ್ತಿಯ ಹೆಸರುಗಳನ್ನು ಹೇಳುತ್ತದೆ. ನಾಮಪದ ಏನು ಹೇಳುತ್ತದೆ? ನಾಮಪದ ಒಂದು ಶಬ್ದವಾಗಿದ್ದು ಅದು ವ್ಯಕ್ತಿಯ ಹೆಸರನ್ನು ಹೇಳುತ್ತದೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ನಾಮಪದವು ಸ್ಥಳದ ಹೆಸರನ್ನು ಹೇಳುತ್ತದೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ನಾಮಪದವು ಸ್ಥಳದ ಹೆಸರನ್ನು ಹೇಳುತ್ತದೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಥಿಂಗ್. ಡಿಯರ್ ಸ್ಟೂಡೆಂಟ್ಸ್, ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಥಿಂಗ್. ಥಿಂಗ್ ಮೀನ್ಸ್ ಇನ್ 3 words. ಇನ್ ಕನ್ನಡ ಥಿಂಗ್ ವಸ್ತು, ವ್ಯಕ್ತಿ, ವಿಷಯ. ಥಿಂಗ್ ಅನ್ನುವಂಥ ಶಬ್ದ ಏನು ಹೇಳ್ತೈತಿ ವಿದ್ಯಾರ್ಥಿಗಳಂದ್ರೆ 3 ಅರ್ಥವನ್ನು ಕೊಡುತ್ತದೆ ಕನ್ನಡದಲ್ಲಿ. ಯಾವಪ್ಪ ಅಂದ್ರೆ ಥಿಂಗ್ ಅಂದ್ರೆ ವಸ್ತು, ಥಿಂಗ್ ಅಂದ್ರೆ ವ್ಯಕ್ತಿ, ಥಿಂಗ್ ಅಂದ್ರೆ ವಿಷಯ. 3 ಅರ್ಥವನ್ನು ಹೇಳುತ್ತದೆ. ಅಂದ್ರೆ ನಾಮಪದ ಏನ್ ಹೇಳ್ತದಪ್ಪ ಅಂದ್ರೆ ವಸ್ತುವಿನ ಹೆಸರನ್ನು ಹೇಳುತ್ತದೆ, ವ್ಯಕ್ತಿಯ ಹೆಸರನ್ನು ಹೇಳುತ್ತದೆ ಮತ್ತು ವಿಷಯದ ಹೆಸರನ್ನು ಹೇಳುತ್ತದೆ. ವಸ್ತು, ವ್ಯಕ್ತಿ, ವಿಷಯ. ಥಿಂಗ್ ಮೀನಿಂಗ್. ಡಿಯರ್ ಸ್ಟೂಡೆಂಟ್ಸ್, noun tells an idea. Dear students, noun tells a name of an idea. Idea means imagination. Imagination means ಕಲ್ಪನೆ. ನಾಮಪದವು ಕಲ್ಪನೆಯ ಹೆಸರುಗಳನ್ನು ಹೇಳುತ್ತದೆ. noun tells a name of an idea. ನಾಮಪದವು ಕಲ್ಪನೆಯ ಹೆಸರನ್ನು ಹೇಳುತ್ತದೆ. Dear students, noun tells a name of a quality. Noun tells name of a quality. Quality means ಗುಣ. ಗುಣವನ್ನು ಸೂಚಿಸುವ ಹೆಸರುಗಳನ್ನು ಹೇಳುವಂತದ ಕೆಲಸ ಏನಪ್ಪ ಅಂದ್ರೆ ನಾಮಪದ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಕ್ವಾಲಿಟಿ. ಕ್ವಾಲಿಟಿ ಮೀನ್ಸ್ ಗುಣ. ಐಡಿಯಾ ಮೀನ್ಸ್ ಇಮ್ಯಾಜಿನೇಷನ್, ಕಲ್ಪನೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಸ್ಟೇಟ್. ಸ್ಟೇಟ್ ಮೀನ್ಸ್ ಸ್ಥಿತಿ. ಸ್ಟೇಟ್ ಮೀನ್ಸ್ ಸ್ಥಿತಿ ಅಂದ್ರೆ ನಾವೇನ್ ತಿಳ್ಕೊಂಬಿಟ್ಟಿಪ್ಪ ಅಂದ್ರೆ ಸ್ಟೇಟ್ ಅಂದ್ರೆ ರಾಜ್ಯ. ಓಕೆ, ಅದು ಒಂದೊಂದು ಸಂದರ್ಭದಾಗ ಒಂದೊಂದು ಅರ್ಥ ಕೊಡ್ತೈತಿ ರಾಜ್ಯ. ಇಲ್ಲಿ ಏನಪ್ಪಾ ಅಂದ್ರೆ ಸ್ಟೇಟ್ ಅಂದ್ರೆ ಸ್ಥಿತಿ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಸ್ಟೇಟ್. ನಾಮಪದವು
ಸ್ಥಿತಿಯ ಹೆಸರುಗಳನ್ನು ಹೇಳುತ್ತದೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಸಿಚುವೇಶನ್. ಸಿಚುವೇಶನ್ ಅಂದ್ರೆ ಸಂದರ್ಭ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಸಿಚುವೇಶನ್. ನಾಮಪದವು ಸಂದರ್ಭದ ಹೆಸರುಗಳನ್ನು ಹೇಳುತ್ತದೆ. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಕಂಡೀಷನ್. ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಕಂಡೀಷನ್. ಕಂಡೀಷನ್ ಅಂದ್ರೆ ಪೊಸಿಷನ್, ಪರಿಸ್ಥಿತಿ. ನಾಮಪದವು ಪರಿಸ್ಥಿತಿಯನ್ನು ಸೂಚಿಸುವ ಹೆಸರುಗಳನ್ನು ಹೇಳುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಲೆಟ್ಸ್ ವಿ ಸಿ ಇನ್ ಕನ್ನಡ. ನಾಮಪದ ಇದು ಒಂದು ಶಬ್ದವಾಗಿದ್ದು ಇದು ವ್ಯಕ್ತಿ, ವಸ್ತು, ವಿಷಯ, ಕಲ್ಪನೆ, ಗುಣ, ಸ್ಥಿತಿ, ಸಂದರ್ಭ ಮತ್ತು ಪರಿಸ್ಥಿತಿಯನ್ನು ಸೂಚಿಸುವ ಹೆಸರುಗಳನ್ನು ಹೇಳುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನಾದ್ರು ತಿಳ್ಕೊಂಡಿಪ್ಪ ಅಂದ್ರೆ ನಾಮಪದ ಅಂದ್ರೆ ಏನಪ್ಪ, ಅದೊಂದು ಶಬ್ದ. ಅದೇನ್ ಮಾಡ್ತದಪ್ಪ ಅಂದ್ರೆ ಇದು ವ್ಯಕ್ತಿ, ವಸ್ತು, ವಿಷಯ, ಕಲ್ಪನೆ, ಗುಣ, ಸ್ಥಿತಿ, ಸಂದರ್ಭ ಮತ್ತು ಪರಿಸ್ಥಿತಿಯನ್ನು ಸೂಚಿಸುವ ಹೆಸರುಗಳನ್ನು ಹೇಳುತ್ತದೆ. ವಿದ್ಯಾರ್ಥಿಗಳೇ, ನಾವು ಏನ್ ಕಲಿಯತ್ತೀವಪ್ಪ ಅಂದ್ರೆ ದ ಮೀನಿಂಗ್ ಆಫ್ ನೌನ್. ನಾಮಪದದ ಅರ್ಥವೇನು? Noun is a word. It tells a name of a person, place, thing, an idea, a quality, state, situation, and condition. Dear students, let's we see their examples. It's examples of noun. Name of a person, name of a place, name of a thing, name of an idea, name of a quality, name of a state, name of a situation. Dear students, now have you seen here? Now we have seen here. Noun is a word. It tells a name of a person, name of a place, name of a thing, name of an idea, name of a quality, name of a state, name of a situation, and name of a condition. Condition means position. Here is given. Dear students, name of a person. Person ನಾಮಪದವು ವ್ಯಕ್ತಿ ಹೆಸರನ್ನು ಹೇಳುತ್ತದೆ. ಉದಾಹರಣೆಗೆ ರಾಜು, ರಾಣಿ, ನರೇಂದ್ರ, ರಾಮಕೃಷ್ಣ. These are the names of a person. Noun tells a name of a person. ಈಗಾಗಲೇ ನಾವು ಓದಿವಿ ಏನಪ್ಪ, ನಾಮಪದ ಏನ್ ಮಾಡ್ತದಪ್ಪ ಅಂದ್ರೆ ವ್ಯಕ್ತಿ ಹೆಸರನ್ನು ಹೇಳುತ್ತದೆ. Dear students, ನೇಮ್ ಆಫ್ ಅ ಪ್ಲೇಸ್. ನಾಮಪದವು ಟೆಲ್ಸ್ ನೇಮ್ ಆಫ್ ಅ ಪ್ಲೇಸ್, ಸ್ಥಳದ ಹೆಸರನ್ನು ಹೇಳುತ್ತದೆ. ಅಂದ್ರೆ ಎಲ್ಲ ಸ್ಥಳ ಯಾವಪ್ಪ ಅಂದ್ರೆ ಮೈಸೂರು, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ. ದೀಸ್ ಆರ್ ದ ನೇಮ್ಸ್ ಆಫ್ ಅ ಪ್ಲೇಸ್. ನೌನ್ ಇಸ್ ಅ ವರ್ಡ್. ಇಟ್ ಟೆಲ್ಸ್ ಅ ನೇಮ್ ಆಫ್ ಅ ಪ್ಲೇಸ್. ಇಟ್ ಟೆಲ್ಸ್ ನೇಮ್ ಆಫ್ ಅ ಪರ್ಸನ್. ಇವೇನಪ್ಪ ಅಂದ್ರೆ ಸ್ಥಳದ ಹೆಸರುಗಳು: ಮೈಸೂರು, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಎಟ್ಸೆಟ್ರಾ. ನೆಕ್ಸ್ಟ್, ನೌನ್ ಟೆಲ್ಸ್ ಅ ನೇಮ್ ಆಫ್ ಅ ಥಿಂಗ್. ವಸ್ತು, ವ್ಯಕ್ತಿ, ವಿಷಯವನ್ನು ಹೇಳುತ್ತೆ. ಥಿಂಗ್ ಆಗಲೇ ಹೇಳಿಲ್ಲ ನಿಮ್ಗೆ. ಥಿಂಗ್ ಮೀನಿಂಗ್ ಏನಪ್ಪ ಅಂದ್ರೆ ವಸ್ತು, ವ್ಯಕ್ತಿ, ವಿಷಯ.